ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕಾಳುಗಳಿದ್ದಾವೆ. ಇದು ಅವರೆಕಾಳು, ಆಮೇಲೆ ಇದು ತೊಗರಿ ಕಾಳು. ತೊಗರಿ ಗಿಡ ಅಂದರೆ ಮೇಲಕ್ಕೆ ಬೆಳ್ಕೊಂಡು ಹೋಗುತ್ತೆ, ಅವರೆ ಗಿಡ ಅಲ್ಲೇ ನೆಲದಲ್ಲಿ ಹರಡ್ಕೊಂಡು ಹೋಗ್ತಲ್ಲ, ಅದರಿಂದ ಏನು ಸಮಸ್ಯೆ ಆಗಲ್ಲ. ಸಾಲು ಮುಚ್ಕೊಬರ್ಬೇಕು. ಇವಾಗ ಕಾಲಲ್ಲಿ ಆ ಕಡೆ ಈ ಕಡೆ ಸಾಲು ಮೇಲೆ ಆ ಕಡೆ ಈ ಕಡೆ ಮಣ್ಣು ಐತಲ್ಲ, ಅದು ಕಾಲಲ್ಲಿ ಎಳ್ಕೊಂಡು ಮುಚ್ತಾ ಇದ್ದೀನಿ ನೋಡ್ರಿ. ತುಂಬ ಚೆನ್ನಾಗಿರುತ್ತೆ ಹೊಲದಲ್ಲಿ ಈ ಥರ ಬಾಳೆ ಎಲೆನಲ್ಲಿ ಊಟ ಮಾಡೋದು. ಥರ ಚೆನ್ನಾಗಿರುತ್ತೆ, ಖುಷಿ ಕೊಡುತ್ತೆ ಮನಸ್ಸಿಗೆ. ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ. ಇವತ್ತಿನ ಕೆಲಸ ಏನಂದರೆ ನೋಡಿರಿ, ಗುದ್ದಲಿ ಐತೆ, ಸಾಲು ಎಳಿಯೋಕ್ಕದು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕಾಳುಗಳಿದ್ದಾವೆ. ಇದು ಅವರೆಕಾಳು, ಆಮೇಲೆ ಇದು ತೊಗರಿ ಕಾಳು, ಸ್ವಲ್ಪ ಅಳಸಂದೆ ಕಾಳು ಜಾಸ್ತಿ ಹಾಕೋದಿಲ್ಲ, ರಿಗ್ನಾಗ ಅಷ್ಟೇ ಹಾಕೋದು. ಅದಕ್ಕೆ ಸ್ವಲ್ಪ ಅಳಸಂದೆ ಕಾಳು ತಂದಿದ್ದೀವಿ. ಇದನ್ನೆಲ್ಲ ಅಕ್ಕಡಿ ಕಾಳು ಅಂತಾರೆ, ಅಕ್ಕಡಿ ಸಾಲು ಅಂತಾರೆ ನಮ್ಮ ಕಡೆ. ಅಕ್ಕಡಿ ಕಾಳು ಹಾಕೋದು, ಅಕ್ಕಡಿ ಸಾಲು ಹಾಕೋದು ಅಂತ. ಇದು ಸಾಲು ಮಾಡಿ ಹಾಕಬೇಕು. ಇಲ್ಲಿ ದಾರ ಕಟ್ಟಿದ್ದಾರೆ ನೋಡ್ರಿ, ನಮ್ಮ ಅಪ್ಪನೂ ನಮ್ಮ ಮಾವರು ಮಾರ್ಕ್ ಮಾಡಿ ಅಳತೆ ಮಾಡಿ 3 ಅಡಿಗೆ ಒಂದೊಂದು ಸಾಲು ಬರೋಂಗೆ ದಾರಗಳು ಕಟ್ಟಿದ್ದಾರೆ. ಆ ಕಡೆ ಈ ಕಡೆ ಕಲ್ಲಿಟ್ಟು ಆ ದಾರದ ನೀಟಿಗೆ ಗುದ್ದಲಿನಲ್ಲಿ ನಾನು ಸಾಲು ಎಳ್ಕೊಂಡು ಹೋಗ್ತಾಯಿದ್ದೀನಿ. ಈ ದಾರ ಕಟ್ಟೋದೇನಕ್ಕೆ ಅಂದರೆ ಸಾಲು ನೇರವಾಗಿ ಬರಬೇಕು ಅಂತ. ಸಾಲು ಇಲ್ಲಾಂದರೆ ವಕ್ರವಾಗಿ ಸೊಟ್ಟಪಟ್ಟ ಹೋಗ್ಬಿಡ್ತೈತೆ. ಅದಕ್ಕೋಸ್ಕರ ನೇರವಾಗಿ ಬರಲಿ ಅಂತ ಆ ಕಡೆ ನಮ್ಮ ಮಾವ ಮತ್ತು ನಮ್ಮಪ್ಪ ಮಾರ್ಕ್ ಮಾಡ್ತಾಯಿದ್ದಾರೆ 3 ಅಡಿಗೆ ಒಂದರಂಗೆ. ನಾನು ಸಾಲು ಎಳಿತಾ ಇದ್ದೀನಿ, ಗುದ್ದಲಿನಲ್ಲಿ ಸಾಲು ಎಳಿದಿದ್ದು. ಇದನ್ನು ನೇಗ್ಲಲ್ಲಿ ಅಂದರೆ ನೇಗ್ಲಂತಾರೆ, ನಮ್ಮ ಕಡೆ ಮಡಕೆ ಅಂತೀವಿ. ಎತ್ತುಗಳು ಕಟ್ಟಿ ಸಾಲು ಹೊಡೆಯೋದು. ಆ ಮಡಕೆನಲ್ಲಿ ಸಾಲು ಹೊಡಿಸ್ಬೋದಿತ್ತು. ಆದರೆ ಇದು ಸ್ವಲ್ಪ ಇರೋದಿಲ್ಲ ಜಮೀನು. ಈ ಕಾಳು ಹಾಕ್ತಿರೋದು ಒಂದು ಇಷ್ಟು ಸಣ್ಣ 2 ಗದ್ದೆ ಇವೆ. ಸಣ್ಣ ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ ಅವ್ರಿಗೆ. ಅರ್ಧ ಗಂಟೆಗೋಸ್ಕರ ಬರೋದಿಲ್ಲ ಯಾರೂ ಈ ಕೆಲಸಕ್ಕೆಲ್ಲ. ನಮ್ಮ ಹೊಲ್ದ ಅಕ್ಕಪಕ್ಕ ಯಾರನ್ನಾದರೂ ಗೇಮಿ ಮಾಡೋಕ್ಕೆ ಬಂದಿದ್ದರೆ ಅವಾಗ ಕರೆದ್ರೆ ಬಂದು ಮಾಡಿಕೊಟ್ಟು ಹೋಗ್ತಾರೆ. ಆದರೆ ಅಂಥ ಟೈಮ್ಗೋಸ್ಕರ ಅವ್ರನ್ನ ಕಾಯೋದಕ್ಕಾಗಲ್ಲ ಸದ್ಯಕ್ಕೆ. ಯಾಕಂದರೆ ಮಳೆ ಬಂದೈತಲ್ಲ, ತ್ಯಾವ ಆರೋಗ್ಬಿಡ್ತೈತೆ. ತ್ಯಾವ ಆರೋದ್ರೆ ಕಾಳು ಹಾಕಿದ್ರು ನಮಗೆ ಕಾಳು ಸರಿಯಾಗಿ ಹುಟ್ಟಲ್ಲ. ಅದಕ್ಕೆ ಹೆಂಗೂ ತ್ಯಾವ ಆಯ್ತಲ್ಲ, ದಿನ ಚೆನ್ನಾಗೈತೆ, ಮಳೆನೂ ಬಂದಿತ್ತು, ಕಾಳು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ದಾರ ಕಟ್ಟಿ ನೀಟಿಗೆ ಸಾಲು ಎಳ್ಕೊಂಡು ಗುದ್ದಲಿ ಸಾಲು ಎಳಿತಾ ಇದ್ದೀನಿ. ಸಾಲು ಎಳ್ಕೊಂಡು ಕಾಳು ಹಾಕ್ತಾಯಿದ್ದೀವಿ. ಅಕ್ಕಡಿ ಕಾಳು ಅಂದರೆ ಅದೇ ಒಂದು ಅವರೆಕಾಳು, ತೊಗರಿ ಕಾಳು, ಅಳಸಂದೆ ಕಾಳು ಅವೆಲ್ಲ ನೋಡಿದ್ರಲ್ಲ ಆ ಕಾಳುಗಳು. ನಾನು ಗುದ್ದಲಿನಲ್ಲಿ ಸಾಲು ಎಳ್ದಿದ್ದೀನಲ್ಲ, 9 ಸಾಲು ಎಳ್ದಿದ್ದೀನಿ ಈಗ. ಫಸ್ಟು ಶಾಸ್ತ್ರಕ್ಕೆ ಅಂತ ಆ ಸಾಲಲ್ಲಿ ನಮ್ಮ ಜಾಣೆ ಮಗಳು ಅಕ್ಕಡಿ ಕಾಳು ಉದುರಿಸ್ತಾಳೆ ನೋಡ್ರಿ, ತೊಗರಿ ಕಾಳು ಅವನ್ನು ಹಾಕ್ಕೊಬರ್ತಿದ್ದಾಳೆ. ಇವಳು ಈಗಲೇ ಎಲ್ಲ ಒಂದು ವರ್ಷ 2 ವರ್ಷ ಹಿಂದೆನೂ ಒಂದು ಸಲ ಮುಸ್ಕಿನ ಜೋಳ ಹಾಕಿದ್ವಿ. ಮುಸ್ಕಿನ ಜೋಳದ ಹಾಕ್ಬೇಕಾದ್ರೆ ಮಡಕೆ ಹಿಂದೆನೇ ಸಾಲು, ಅದೇ ನೇಗ್ಲಂತಾರಲ್ಲ ಅದರಿಂದನೇ ಜೋಳ ಉದುರಿಸ್ಕೊಂಡು ಹೋಗಿದ್ಲು. ಚೆನ್ನಾಗಿ ಜೋಳ ಹಾಕಿದ್ಲು. ಈಗಲೂ ನಾನು ಬರ್ತೀನಿ, ನಾನು ಹಾಕ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಕರ್ಕೊಂಬಂದೆ ಜೊತೆಲಿ. ಚೆನ್ನಾಗಿ ಕಾಳು ಉದುರಿಸ್ತದೆ. ಸ್ವಲ್ಪ ದೂರ ಉದುರಿಸ್ಬೇಕು. ಇದು ಮುಸ್ಕಿನ ಜೋಳ ಆದರೆ ಹತ್ರ ಒದಿಯಾಗಿ ಹಾಕ್ತೀವಿ. ಇದು ಅಕ್ಕಡಿ ಸಾಲಲ್ವಾ, ಅವು ದೂರ ಇರಬೇಕು, ಗಿಡ ಚೆನ್ನಾಗಿ ಹೊಡ್ಕೋತವೆ. ಅದಕ್ಕೋಸ್ಕರ ಸ್ವಲ್ಪ ದೂರ ಕಾಳು ಉದುರಿಸ್ಕೊಂಡು ಹೋಗು ಅಂತ ಹೇಳಿದ್ದೀನಿ. ಅದೇ ಥರ ನಿಧಾನ, ಅದಕ್ಕೆ ಸ್ವಲ್ಪ ನಿಧಾನ ಆಗ್ತೈತೆ. ಅವಳಿಗೆ ಎಷ್ಟೆಷ್ಟು ದೂರ ಆಗಬೇಕು ಅಂತ ಗೊತ್ತಾಗಿಲ್ಲ ಫಸ್ಟ್ನೇ ಸಾಲಲ್ಲಿ, ಅದಕ್ಕೆ ಸ್ವಲ್ಪ ನಿಧಾನ ಆಗ್ತೈತೆ. ಆಮೇಲೆ ಗೊತ್ತಾಯಿತು, ಒಂದು ಅಂದಾಜು ಇರುತ್ತಲ್ಲ, ಆ ಐಡಿಯಾದ ಪ್ರಕಾರ, ಅಂದಾಜಿನ ಪ್ರಕಾರ ಕಾಳು ಉದುರಿಸ್ಕೊಂಡು ಹೋಗ್ತಾ ಅವಳು ದೂರನೇ. ಫಸ್ಟು 2 ಸಾಲು ತೊಗರಿ ಕಾಳು ಹಾಕ್ತೀವಿ. 2 ಸಾಲು ಬಿಟ್ಟ ಮೇಲೆ 1 ಸಾಲು ಅವರೆಕಾಳು. ಹಿಂಗೆ ಅದೇ ಅವರೆ ಗಿಡ ತುಂಬ ಹೊಡ್ಕೊಬಿಡ್ತೈತಲ್ಲ, ಆಗ್ಲೂ ಕಟ್ಕೊಳ್ತೈತೆ. ಅದಕ್ಕೆ ಹತ್ತತ್ರ ಇರಬಾರ್ದು, ದೂರ ಇರಬೇಕು ಅಂತ. ತೊಗರಿ ಗಿಡ ಅಂದರೆ ಮೇಲಕ್ಕೆ ಬೆಳ್ಕೊಂಡು ಹೋಗುತ್ತೆ, ಅವರೆ ಗಿಡ ಅಲ್ಲೇ ನೆಲದಲ್ಲಿ ಹರಡ್ಕೊಂಡು ಹೋಗ್ತಲ್ಲ, ಅದರಿಂದ ಏನು ಸಮಸ್ಯೆ ಆಗೋಲ್ಲ. 2 ಸಾಲು ಇದ್ದರೆ 2 ಸಾಲು ಅಂತರದಲ್ಲಿ ಗ್ಯಾಪಲ್ಲಿ ಅವರೆ ಗಿಡ ಇದ್ದರೆ ಏನಾಗಲ್ಲ, ತೊಂದರೆ ಆಗೋಲ್ಲ. 2 ಸಾಲು ತೊಗರಿ ಕಾಳು ಹಾಕಿ 1 ಸಾಲು ಅವರೆಕಾಳು, ಮತ್ತು 2 ಸಾಲು ತೊಗರಿ ಕಾಳು, ಮತ್ತು 1 ಸಾಲು ಅವರೆಕಾಳು, ಈ ಥರ ಹಾಕ್ತಾಯಿದ್ದೀವಿ. ನಾನು ಆಗಲೇ ಹೇಳಿದ್ನಲ್ಲ ಶಾಸ್ತ್ರಕ್ಕೆ ಅಂತ 9 ಸಾಲು ಎಳೆದಿದ್ದೀನಿ ಅಂತ. ಅಂದರೆ ದೇವ್ರ ಹೆಸ್ರು ಹೇಳ್ಕೊಂಡು ಮೊದಲನೇ ಸಲ ಕಾಳು ಉದುರಿಸೋಣ ಅಂತ ಒಂದು 9 ಸಾಲು. ಅದೊಂದು ಕಾರಣ. ಆದರೆ ಇನ್ನೊಂದು ಕಾರಣ ಏನಂದರೆ ಸಾಲಲ್ಲಿ ತೇವಾಂಶ ಇರುತ್ತಲ್ಲ, ಅದು ಆರಿಬಿಡುತ್ತೆ ಅಂತ. ಗಾಳಿಗೆ ಬಿಸಿಲಿಗೆಲ್ಲ ತೇವಾಂಶ, ಸಾಲು ಮಧ್ಯೆ ಇರೋ ತೇವಾಂಶ ಆರಿದ್ರೆ ಕಾಳು ಮೊಳಕೆ ಬರೋದಕ್ಕೆ ಚೆನ್ನಾಗಿರಲ್ಲ, ಒಣಗೋಗ್ಬಿಡುತ್ತೆ ಅಂತ ಸಾಲು. ನೋಡ್ರಿ, ಇವಾಗ ಸ್ವಲ್ಪನೇ ಸಾಲು ಎಳ್ಕೊಂಡು ಕಾಳು ಉದುರಿಸಿ ಆ ಸಾಲು ಮುಚ್ಕೊಬರ್ಬೇಕು. ಇವಾಗ ಕಾಲಲ್ಲಿ ಆ ಕಡೆ ಈ ಕಡೆ ಸಾಲು ಮೇಲೆ ಆ ಕಡೆ ಈ ಕಡೆ ಮಣ್ಣು ಐತಲ್ಲ, ಅದು ಕಾಲಲ್ಲಿ ಎಳ್ಕೊಂಡು ಮುಚ್ತಾ ಇದ್ದೀನಿ ನೋಡ್ರಿ. ಹಿಂಗೆ ಮುಚ್ಚಿಬಿಡಬೇಕು. ಈ ರೀತಿ ಮುಚ್ಚೋದ್ರಿಂದ ತೇವಾಂಶ ಹಾಗೇ ಉಳಿಯುತ್ತೆ ಭೂಮಿ ಒಳಗಡೆ.
ಆ ಕಾಳುಗಳು ಚೆನ್ನಾಗಿ ಮೊಳಕೆ ಬರ್ತವೆ. ಇಲ್ಲ ಅಂದರೆ ತೇವಾಂಶ ಆರಿಬಿಟ್ರೆ ಅದು ಮೊಳಕೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಗಿಳೆ ಬಂದಿಲ್ಲ ಅಂದರೆ ಮತ್ತೆ ನಮಗೆ ತೊಂದರೆ ಆಗಿಬಿಡುತ್ತೆ, ಸರಿಯಾಗಿ ಎಲ್ಲ ಕಾಳುಗಳು ಮೊಳಕೆ ಆಗೋದಿಲ್ಲ ಅಂತ. ಈ ರೀತಿ ಸ್ವಲ್ಪ ಸ್ವಲ್ಪ ಸಾಲು ಎಳ್ಕೊಂಡು ಕಾಳು ಉದುರಿಸಿ ಆ ಸಾಲನ್ನೆಲ್ಲ ಮುಚ್ಕೊಬರ್ತಾ ಇದ್ದೀನಿ. ನಾವು ಬೆಳಿಗ್ಗೆನೇ ಬಂದರೂ ಅಷ್ಟೊಂದು ಕೆಲಸ ಏನಾಗಲಿಲ್ಲ. ಅಷ್ಟರ ಹೊಟ್ಟೆ ಹಸಿವಾಯ್ತು, ಊಟದ ಟೈಮ್ ಆಗಿತ್ತು, ಮನೆಯಿಂದ ಬುತ್ತಿನೂ ಬಂದುಬಿಟ್ಟೈತೆ ನೋಡ್ರಿ. ಮೊದಲಿಗೆ ನಮ್ಮ ಅಪ್ಪಂಗೂ ಮತ್ತು ನಮ್ಮ ಮಾವಂಗೆ ಊಟ ಇಟ್ಕೊಟ್ವಿ. ಅವ್ರು ಊಟ ಮಾಡಿದ್ರು. ನಮ್ಮ ಶ್ರೀಮತಿಯವರು ತಟ್ಟೆನೂ ಕಳಿಸಿದ್ರು ಬುತ್ತಿ ಜೊತೆ. ತಟ್ಟೆಲೇ ಊಟ ಮಾಡೋಣಮ್ಮ ಅಂದರೆ ನಮ್ಮ ಜಾಣೆ ಮಗಳು ಇಲ್ಲ, ಬಾಳೆ ಎಲೆ ಊಟ ಮಾಡೋಣ ಅಂತ ಹೇಳಿದ್ಲು. ಹಾಗಾಗಿ ಬಾಳೆ ಎಲೆನಲ್ಲೇ ಇಟ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೋಡ್ರಿ. ಬಸ್ಸಾರು ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಈ ಬಸ್ಸಾರು ಅಂದರೆ. ಒಣ ಅಲಸಂದೆ ಕಾಳು ಬಸ್ಸಾರು ಮತ್ತು ಕಾಳಿರುತ್ತೆ ನೆಂಚ್ಕೊಳ್ಳೋದಕ್ಕೆ, ಮುದ್ದೆ, ಅನ್ನ ಗುಳಿ ಮಾಡಿಬಿಟ್ಟು ಅನ್ನದ ಮಧ್ಯೆ ಸಾರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ಚರ್ ಕಳಿಸಿದ್ದಾರೆ ನೆಂಚ್ಕೊಳ್ಳೋದಕ್ಕೆ ಮಗಳಿಗೋಸ್ಕರ. ನಾನೇನೇ ತಿನ್ನಬೇಕಾದ್ರೂ ಮೊದಲನೇ ತುತ್ತು ದೇವ್ರಿಗೆ ಅಂತ ತೆಗೆದಿರ್ತೀನಿ. ಹಾಗಾಗಿ ದೇವ್ರಿಗೆಲ್ಲ ಒಂದೊಂದು ತುತ್ತು ತೆಗೆದಿಟ್ಟು ಮತ್ತು ಊಟ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಹೊಲದಲ್ಲಿ ಈ ಥರ ಬಾಳೆ ಎಲೆಯಲ್ಲಿ ಊಟ ಮಾಡೋದು. ಒಂಥರ ಚೆನ್ನಾಗಿರುತ್ತೆ, ಖುಷಿ ಕೊಡುತ್ತೆ ಮನಸ್ಸಿಗೆ. ನನ್ನ ಮಗಳಿಗೂ ಖುಷಿ ಈ ಥರ ಎಲ್ಲ ಊಟ ಮಾಡೋದು, ಬಾಳೆ ಎಲೆಯಲ್ಲಿ ಹೊಲದ ಹತ್ರ ಎಲ್ಲ. ಊಟ ಆದಮೇಲೆ ನಮ್ಮ ಅಪ್ಪ ಮತ್ತು ನಮ್ಮ ಮಾವ ಸೇರಿ ಇಲ್ಲೆಲ್ಲ ಬೇಲಿ ಐತೆ ನೋಡ್ರಿ. ಈ ಬೇಲಿ ಮತ್ತು ಸೊಪ್ಪೆಲ್ಲ ಬೆಳ್ಕೊಂಡಿತ್ತು ಹೊಲದಲ್ಲಿ, ಹೊಂಗೆ ಕೊನೆ ಎಲ್ಲ. ಆ ಸೊಪ್ಪೆಲ್ಲ ಕಡ್ದಿದ್ದಾರೆ. ಇಲ್ಲಾಂದರೆ ನೆರಳಾಗಿ ಇರುಸ್ಲು ಅಂತೀವಿ ನಮ್ಮ ಕಡೆ, ಗಿಡದ ನೆರಳು ಬೀಳೋದು ನಾವು ಹೊಲದಾಗೆ. ಇರುಸ್ಲಾಗಿ ಅಲ್ಲೆಲ್ಲ ಇರುಸ್ಲಲ್ಲಿ ಚೆನ್ನಾಗಿ ಬೆಳೆಯಲ್ಲ ಗಿಡಗಳು, ಅಂದರೆ ತೊಗರಿಕಾಯಿ ಗಿಡ, ಅವರೆ ಗಿಡ ಅವೆಲ್ಲ. ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿದ್ದಾರೆ ಆ ಗಿಡಗಳ್ನೆಲ್ಲ. ನಮ್ಮ ಜಾಣೆ ಮಗಳು ಕಾಳುಗಳ ಜೊತೆ ಆಟ ಆಡ್ತಿದ್ದಾಳೆ ನೋಡ್ರಿ. ಅದರಲ್ಲೂ ಬಣ್ಣ ಬಣ್ಣದ ಕಾಳುಗಳ್ನ ಹುಡುಕಿ ಕೂಡಿಟ್ಟು ಕೊಡ್ತಾವಳೆ. ಒಂದು ಕಪ್ಪುದು, ಅದರಲ್ಲೂ ಒಂದು ಉಳ್ಕಾಯ್ತು ನೋಡ್ರಿ. ಒಂದು ಕಪ್ಪುದು, ಒಂದು ಕೆಂಪುದು, ಒಂದು ಬಿಳೆದು, ಮತ್ತಿನ್ನೊಂದು ಬಣ್ಣ, ಹೀಗೆ 4 ಥರದ ಕಲರ್ ಇರೋದು ಹುಡುಕಿ ಕೊಟ್ಲು ನನಗೆ. ನೋಡಿ ಪಾಪ ಎಷ್ಟು ಕಲರ್ ಇದ್ದಾವೆ, ಕಲರು ಕಾಳುಗಳಿದ್ದಾವೆ ಇದರಲ್ಲಿ ಅಂತ. ನಾನು ಆಗಲೇ ಹೇಳಿದ್ನಲ್ಲ, 2 ಸಣ್ಣ ಗದ್ದೆವೆ ಅಂತ. ಒಂದು ಏರಿ ಮಗ್ಲು ಗದ್ದೆ, ಇನ್ನೊಂದು ಬಾವಿ ಮಗ್ಲು ಗದ್ದೆ. ಅಂದರೆ ಏರಿ ಐತೆ, ಅಂದರೆ ಬಾವಿ ತೆಗೆಯುವಾಗ ಬಾವಿ ತೆಗೆದು ಮಣ್ಣೆಲ್ಲ ಒಂದು ಕಡೆ ಹಾಕಿರ್ತಾರಲ್ಲ, ಅದು ಮಣ್ಣು ಗುಡ್ಡೆ ರಾಶಿ, ಅದನ್ನು ಏರಿ ಅಂತೀವಿ. ಅದ್ರ ಪಕ್ಕದಲ್ಲೇ ಒಂದು ಗದ್ದೆ ಐತೆ, ಅದನ್ನು ಏರಿ ಮಗ್ಲು ಗದ್ದೆ, ಏರಿ ತಗಳು ಗದ್ದೆ ಅಂತೀವಿ. ಇನ್ನೊಂದು ಬಾವಿ ಪಕ್ಕದಲ್ಲೇ ಐತೆ, ಬಾವಿ ದಡ್ಡದಲ್ಲೇ. ಇವಾಗ ನಾನು ಸಾಲ ಎಳಿತಿದ್ದೇನಲ್ಲ, ಇದು ಬಾವಿ ಪಕ್ಕದಲ್ಲಿರೋದು, ಇದನ್ನು ಬಾವಿ ತಗಳು ಗದ್ದೆ ಅಂತೀವಿ. ಆ ಗದ್ದೆ ಆಯಿತು, ಏರಿ ತಗಳು ಗದ್ದೆದು ಸಾಲ ಎಳೆದು ಆಮೇಲೆ ಊಟ ಮಾಡಿ ಮತ್ತಿವಾಗ ಕೆಲಸ ಶುರು ಮಾಡಿರೋದು ಈ ಬಾವಿ ತಗಳು ಗದ್ದೆದು. ಬಾವಿ ತಗಳು ಗದ್ದೆ ಅನ್ನಲ್ಲ, ಇದು ಸ್ವಲ್ಪ ಸಣ್ಣ ಗದ್ದೆ, ಬೇಗ ಮುಗಿಯುತ್ತೆ ಇದು. ನಾನು ಸಾಲ ಎಳಿತಾ ಇದ್ದರೆ ನಮ್ಮ ಜಾಣೆ ಮಗಳು ಕಾಳೆಲ್ಲ ಉದುರಿಸ್ಕೊಬರ್ತಾವಳೆ. ಆಗಲೇ ಇನ್ನೊಂದು ಗದ್ದೆಗೆ ಕಾಳು ಉದುರಿಸಿದ್ವಲ್ಲ, 2 ಸಾಲು ತೊಗರಿ ಕಾಳು, ಇನ್ನೊಂದು ಸಾಲು ಅವರೆ ಕಾಳು. ಅದೇ ಥರನೇ ಇದಕ್ಕೂ 2 ಸಾಲು ಆ ಕಾಳು, ಇನ್ನೊಂದು ಸಾಲು ಈ ಕಾಳು, ಆ ಥರ ಸಾಲು ಕಾಳು ಉದುರಿಸ್ಕೊಂಬರ್ತಾ ಇದ್ದಾಳೆ. ಇನ್ನೇನು ಇದು ಸಣ್ಣ ಗದ್ದೆ ಅಲ್ವಾ, ಬೇಗ ಕೆಲಸ ಮುಗಿಯುತ್ತೆ. ಕೆಲಸ ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ತೀವಿ. ಸ್ವಲ್ಪ ಬಿಸಿಲಾಗ್ಬಿಡ್ತಾಗಲೇ. ಸದ್ಯಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.